ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯೊಂದು ಧೂಲಿಕನ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯೊಂದು ಧೂಲಿಕನ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪದು ಬಿಡುಕೊಡದೆ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಇಡೀ ವಿಶ್ವದಲ್ಲಿ ಮೇಲೆ ಕೆಳಗೆ ಸುತ್ತಲೂ ಎಲ್ಲೆಲ್ಲಿಯೂ ಪ್ರತಿಯೊಂದು ಮೂಲೆಯಲ್ಲಿ ವಿದ್ಯುತ್ತಿನ ಲಹರಿಯೊಂದು ಧೂಳೀಕಣಗಳನ್ನು ಮಾತ್ರವಲ್ಲ, ರವಿ ಚಂದ್ರ ತಾರೆಗಳನ್ನು ಬಿಡದಂತೆ ಚಲಿಸುತ್ತಿದೆ. ಈ ಪ್ರಪಂಚವನ್ನು ನೋಡುತ್ತಾ ನೋಡುತ್ತಾ ಹೋದಂತೆ ಇದು ಒಂದು ನಿಯತಿಗೆ ಬದ್ಧವಾಗಿರುವ ಕಾಣುತ್ತದೆ. ಗ್ರಹಗಳು ತಾರೆಗಳು ನಿರ್ದಿಷ್ಟವಾದ ಗತಿಯಲ್ಲಿಯೇ ಸಮಯದಲ್ಲಿಯೇ ಚಲಿಸುತ್ತಿವೆ. ಇಂಥ ದಿನ ಇಂಥ ಸಮಯಕ್ಕೆ ಗ್ರಹಣವಾಗುತ್ತದೆಂಬುದನ್ನು 100 ವರ್ಷಗಳ ಮೊದಲೇ ಹೇಳಿಬಿಡಬಹುದು. ಅಷ್ಟು ಕರಾರುವಕ್ಕಾಗಿ ಅವುಗಳ ಚಲನೆ ಇದೆ. ಸೂರ್ಯೋದಯ ಚಂದ್ರೋದಯಗಳು ಸಮಯಕ್ಕೆ ಬದ್ಧವಾಗಿವೆ. ಹಾಗಾದರೆ ಈ ವ್ಯವಸ್ಥಿತವಾದ ಜಗತ್ತನ್ನು ಧರಿಸುವ ನಡೆಸುವ ಒಂದು ಶಕ್ತಿ ಇರಬೇಕಲ್ಲವೇ ಎಂದು ಮನಸ್ಸು ಚಿಂತಿಸುತ್ತದೆ. ನಮ್ಮ ಇಂದ್ರಿಯಗಳಿಂದ ಭೌತಿಕ ಜಗತ್ತನ್ನು ಕಾಣುತ್ತೇವೆ, ಮನಸ್ಸಿನಿಂದ ಅದರ ಸೃಷ್ಟಿಯನ್ನು ಭಾವಿಸುತ್ತೇವೆ ಹಾಗೂ ಬುದ್ಧಿಯಿಂದ ವೈಚಾರಿಕ ಜಗತ್ತನ್ನು ಚಿಂತಿಸುತ್ತೇವೆ. ಅಂದರೆ ಈ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಪ್ರಚೋದಿಸುವ ಬೆಳಗಿಸುವ ಶಕ್ತಿಯೊಂದಿರಬೇಕಲ್ಲ. ಅದನ್ನು ಶಕ್ತಿ ಎನ್ನಿ, ಭಗವಂತ ಎನ್ನಿ, ಪರಶಿವ ಎನ್ನಿ ಅಥವಾ ಅಂತರ್ಜ್ಯೋತಿ ಎನ್ನಿ. ಅದನ್ನು ದಾರ್ಶನಿಕರು ಘನ ಮಹಾಘನ ಎಂದರು, ಶರಣರು ಶೂನ್ಯ ಬಯಲು ಎಂದರು. ಅದು ಎಲ್ಲವನ್ನು ಒಳಗೊಂಡ ಆದರೆ ಏನೂ ಇಲ್ಲದ ಶೂನ್ಯ. ಬೃಹತ್ ಆಲದ ಮರದ ಬೀಜ ಸಾಸಿವೆಗಿಂತ ಸಣ್ಣದು, ಏನೂ ಅಲ್ಲ ಎನ್ನುವಂಥದ್ದು. ಆದರೆ ಅದರೊಳಗೆ ಅಂಥ ಪ್ರಚಂಡವಾದ ಆಲದ ಮರ ಅಮೂರ್ತವಾಗಿ ಕುಳಿತಿದೆ. ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲಿ ಅನೂಹ್ಯವಾದ, ಅಪರಿಮಿತವಾದ, ಅಸಾಧಾರಣವಾದ ಅಪೂರ್ವ ಶಕ್ತಿ ಇದೆ. ನೀರಿನಲ್ಲಿ ಆಪ್ಯಾಯನ ಶಕ್ತಿ, ಭೂಮಿಯಲ್ಲಿ ಧಾರಣ ಶಕ್ತಿ, ಗಾಳಿಯಲ್ಲಿ ಸ್ಪಂದನ ಶಕ್ತಿ, ರವಿ ಚಂದ್ರ ತಾರೆಗಳಲ್ಲಿ ವಿದ್ಯುತ್ ಶಕ್ತಿ, ಹೀಗೆ ಧೂಳಿ ಕಣಗಳಲ್ಲಿ ಪರಮಾಣುಗಳಲ್ಲಿ ಆ ಶಕ್ತಿ ಇದೆ. ಅವು ಎಲ್ಲ ಆದಿಶಕ್ತಿಯ ಅಂಶಗಳು. ಈ ಆದಿಶಕ್ತಿ ಎಂಬ ಪರಸತ್ವ ಹೇಗಿದೆ ಎಂಬುದನ್ನು ಶರಣರು ಕಂಡರಿಸಿದ ರೀತಿ ಅನನ್ಯ. ಜಗವನಾಡಿಸುವನು, ಜಗವ ನೇಡಿಸುವನು, ಜಗದ ನಟನಾಟಕನ ಪರಿಯ ನೋಡಯ್ಯ. ಜಗವ ರಂಜಿಸುವನು, ಜಗವ ಭುಜಿಸುವನು, ಜಗದೊಳಗಿಪ್ಪನು, ಜಗದ ಹೊರಗಿಪ್ಪನು, ಜಗಕ್ಕೆ ತೋರಿಯೂ ತೋರದಂತಿರ್ಪನು, ದರ್ಪಣದೊಳಗನ ಪ್ರತಿಬಿಂಬದಂತಿಪ್ಪನು, ಉದಕ ಪದ್ಮ ಪತ್ರದಂತಿಪ್ಪನು. ನಿಜಗುರುವೇ ಸ್ವತಂತ್ರ ಕಪಿಲ ಸಿದ್ಧ ಮಲ್ಲೇಶ್ವರನೇ, ನೋಟ ತೀರಲೊಡನೆ ಜಗದಾಟ ತೀರಿತು. ಈ ಶಕ್ತಿ ಹೇಗಿದೆ ಎಂಬುದನ್ನು ವರ್ಣಿಸಲು ಹೋಗಿ ವೇದಗಳು ಸೋತು ಹೋದವು, ಮಾತುಗಳು ಮೌನವಾದವು. ಆ ಅಂತರ್ಜ್ಯೋತಿಗೆ ಭೌತಿಕ ರೂಪವಿಲ್ಲ, ಭಾವನಾತ್ಮಕ ಸ್ವರೂಪವಿಲ್ಲ, ವೈಚಾರಿಕ ನೆಲೆಯೂ ಸಾಧ್ಯವಿಲ್ಲ. ಆದರೆ ಅದು ಎಲ್ಲದರಲ್ಲೂ ಇದೆ, ಎಲ್ಲವನ್ನು ನಡೆಸುತ್ತಿದೆ. ಅಂಥ ಜ್ಯೋತಿಯನ್ನು ಹೊರಗೆ ಹುಡುಕುವುದು ವ್ಯರ್ಥ ಪ್ರಯತ್ನ. ಅದನ್ನು ಅಂತರ್ಯದಲ್ಲೇ ಕಂಡುಕೊಳ್ಳಬೇಕು ಎನ್ನುತ್ತಾರೆ DVGಯವರು. ಧನ್ಯವಾದಗಳು. ಥ್ಯಾಂಕ್ ಯು.